ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಅಮರ್ಸ್ ಕ್ಲಾಸಸ್. ನಾನು ಅಂಬರೀಶ್ ಪೋತನ್. ಇದು ಕ್ಲಾಸ್ ನಂಬರ್ 454 ಆಗುತ್ತೆ. ಸೊ ಮತ್ತು CTI ಎಕ್ಸಾಮ್, ಸೊ HK ರೀಸನ್ ನ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಪರೀಕ್ಷೆ ಆಲ್ರೆಡಿ ಆಗಿದೆ. ಅದರ ಒಂದು ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡ್ತಾ ಇದ್ವಿ. ಸೊ ಈಗ ಆಲ್ರೆಡಿ ಸ್ಟಾಟಿಕ್ GK ಕರೆಂಟ್ ಅಫೇರ್ಸ್ ಮಾಡಿದ್ವಿ, ಕಂಪ್ಯೂಟರ್ ಮಾಡಿದ್ವಿ, ಪಾಲಿಟಿ, ಪಂಚಾಯತ್ ರಾಜ್, ಕೋಆಪರೇಟಿವ್ ಮೇಲೆ ಮಾಡಿದ್ವಿ, ಹಿಸ್ಟ್ರಿ, ಜಿಯೋಗ್ರಫಿ, ಎಕನಾಮಿಕ್ಸ್ ಬ್ಯಾಲೆನ್ಸ್ ಇತ್ತು. ಸೊ ಒಂದಷ್ಟು ಕೀ ಆನ್ಸರ್ಗೋಸ್ಕರ ವೇಟ್ ಮಾಡ್ತಾ ಇದ್ವಿ. ಈಗ ಆಲ್ರೆಡಿ ಕೀ ಆನ್ಸರ್ ಕೂಡ KPSC ಇಂದ ಅನೌನ್ಸ್ ಮಾಡಲಾಗಿದೆ. ಸೊ ವಿತ್ ಅಫಿಷಿಯಲ್ ಕೀ ಆನ್ಸರು ಇವತ್ತು ನಾವು ಹಿಸ್ಟ್ರಿ ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ. ಸೊ ಒಂದಷ್ಟು ಡೌಟ್ಗಳಿತ್ತು, ಬಹಳ ಜನ ಕಮೆಂಟ್ ಕೂಡ ಮಾಡಿದ್ರಿ, ಸರ್ ಅಫಿಷಿಯಲ್ ಕೀ ಆನ್ಸರ್ ಬಂದಾಗ ಮಾಡಿದ್ರೆ ನಮಗೆ ಇನ್ನಷ್ಟು ಹೆಲ್ಪ್ ಆಗುತ್ತೆ ಸರ್ ಅಂತ ಕೇಳಿದ್ರಿ. ಅದಕ್ಕೋಸ್ಕರ ಸೊ ವೆಯ್ಟ್ ಮಾಡಿ, ಅಫಿಷಿಯಲ್ ಕೀ ಆನ್ಸರ್ KPSC ರಿಲೀಸ್ ಮಾಡಿದ ನಂತರ ಸೊ ಈಗ ಹಿಸ್ಟ್ರಿ ಪ್ರಶ್ನೆಗಳನ್ನು ತೆಗೆದುಕೊಂಡಾಗ ಸೊ ನಿಮಗೆ ಅನುಕೂಲ ಆಗ್ಬೋದು ಅನ್ನೋ ಉದ್ದೇಶದಿಂದ. ಓಕೆ, ಸೊ ಹಾಗಾದ್ರೆ ಬನ್ನಿ ಒಂದಷ್ಟು ಡಿಸ್ಕಷನ್ ಅನ್ನು ಮಾಡ್ತಾ ಹೋಗೋಣ. ಮುಂದಿನ HK ರೀಸನ್ CTI ಎಕ್ಸಾಮ್ಗೆ ಅನುಕೂಲ ಆಗುತ್ತೆ, ಜೊತೆಗೆ KPSC ಟ್ರೆಂಡ್ ಯಾವ ರೀತಿಯಾಗಿದೆ ಹಿಸ್ಟ್ರಿ ಸಬ್ಜೆಕ್ಟ್ ಮೇಲೆ ಗೊತ್ತಾಗುತ್ತೆ, ಮತ್ತು ಮುಂದಿನ PDO ಅಥವಾ ಇನ್ನಿತರ ಬೇರೆ ಪರೀಕ್ಷೆಗಳು KS ಕೂಡ ಅನೌನ್ಸ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅವೆಲ್ಲ ಪರೀಕ್ಷೆಗೆ ಅನುಕೂಲ ಆಗ್ತಕ್ಕಂಥ ಒಂದಷ್ಟು ಡಿಸ್ಕಷನ್ ಆಗುತ್ತೆ. ಬಹಳ ಪ್ರಶ್ನೆಗಳೆಲ್ಲ ಹಿಸ್ಟ್ರಿ ಮೇಲೆ, ಬಟ್ ಇರ್ತಕ್ಕಂಥವು ಯಾವ ಏರಿಯಾ ಮೇಲೆ ಬಂದಿದ್ದಾವೆ ಅನ್ನೋದನ್ನು ಕೂಡ ನೋಡ್ತಾ ಹೋಗ್ಬೋದು. ಕ್ಲಾಸ್ ನಂಬರ್ 454 ಹಿಸ್ಟ್ರಿ ಮೇಲಿನ ಡಿಸ್ಕಷನ್. 450 ಕ್ಲಾಸ್ ನಂಬರ್ 450 ಕರೆಂಟ್ ಅಫೇರ್ಸ್ ಅಂಡ್ ಸ್ಟಾಟಿಕ್ GK CTI ಎಕ್ಸಾಮ್ HK ರೀಸನ್ದು. ಅದೇ ರೀತಿಯಾಗಿ ಕಮ್ಯುನಿಕೇಶನ್ ಪೇಪರ್ ಅಂದ್ರೆ KPSC ಪೇಪರ್ 2 ಏನಿತ್ತು, ಸೊ ಅದರ 30 ಕಂಪ್ಯೂಟರ್ ಪ್ರಶ್ನೆಗಳನ್ನ ಕ್ಲಾಸ್ ನಂಬರ್ 451 ಅಲ್ಲಿ ಮತ್ತು ಕ್ಲಾಸ್ ನಂಬರ್ 452 ಅಲ್ಲಿ ಸೊ ಪಂಚಾಯತ್ ರಾಜ್, ಪಾಲಿಟಿ ಮತ್ತು ಕೋಆಪರೇಟಿವ್ ಮೇಲೆ ಡಿಸ್ಕಷನ್ ಅನ್ನು ಮಾಡಿದ್ವಿ. ಸೊ ಹೋಗಿ ನೋಡ್ಬೋದು. ಸೊ ಆಲ್ರೆಡಿ ಈ ಟ್ರೆಂಡ್ ಅನಾಲಿಸಿಸ್ ಅನ್ನು ನೋಡಿದ್ವಿ. ಈಗ ಹಿಸ್ಟ್ರಿ 8 ಪ್ರಶ್ನೆಗಳನ್ನು ಇವತ್ತು ನೋಡ್ತೀವಿ. ಸೊ ಜಿಯೋಗ್ರಫಿಯನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಪಾಲಿಟಿ, ಕಾನ್ಸ್ಟಿಟ್ಯೂಷನ್, ಪಂಚಾಯತ್ ರಾಜ್ ಮತ್ತು ಕೋಆಪರೇಟಿವ್ ಈಗ ಆಲ್ರೆಡಿ ಆಗಿದೆ. ಎಕನಾಮಿಕ್ಸ್ ಮತ್ತು ಲ್ಯಾಂಡ್ ರಿಫಾರ್ಮ್ಸ್ ಮೇಲೆ ನೆಕ್ಸ್ಟ್ ನೋಡೋಣ. ಕರೆಂಟ್ ಅಫೇರ್ಸ್, ಸ್ಟಾಟಿಕ್ GK ಕೂಡ ಆಗಿದೆ. ಸೊ ಎನ್ವಿರಾನ್ಮೆಂಟ್ ಮೇಲೆ ಕೂಡ ಸಾಧ್ಯ ಆದರೆ ನೋಡೋಣ ಅಂತ ಹೇಳ್ತಾ, ಸೊ ಇನ್ನು ವಿಶೇಷ ವಿಡಿಯೋಗಳಿದಾವೆ. ಹೂ ಇಸ್ ಹೂ, ಮಿಲಿಟರಿ ಎಕ್ಸರ್ಸೈಸಸ್, ಸೊ ಡೇಸ್ ಅಂಡ್ ಥೀಮ್ಸ್, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್, GI ಟ್ಯಾಕ್ಸ್, ಬುಕ್ಸ್ ಅಂಡ್ ಆಥರ್ಸ್, COP 28 ಮೇಲೆ ಕೇಳಿದ್ರೆ ಅದ್ರ ಮೇಲೆ ಮಾಡಿದ್ದೆ, ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ಸ್ ಮಾಡಿ ಅಂದ್ರಿ ಅದ್ರ ಮೇಲೆ ಮಾಡಿದ್ದೆ. ಸೊ ಹೀಗೆ ಸಾಕಷ್ಟು ವಿಶೇಷವಾಗಿರ್ತಕ್ಕಂಥ ವಿಡಿಯೋಗಳು. ಅದರಲ್ಲೂ ಯಾರಾದರೂ ಸೊ ನೀವು HK CTI ಎಕ್ಸಾಮ್ಗೆ ರೆಡಿ ಆಗ್ತಾ ಇದ್ರೆ ದಯವಿಟ್ಟು ನುಡಿ ತಂತ್ರಾಂಶದ ಮೇಲೆ, ನುಡಿ ಸಾಫ್ಟ್ವೇರ್ ಮೇಲೆ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಕ್ಲಾಸ್ ನಂಬರ್ 409 ಅಲ್ಲಿ. ಸೊ ಯಾಕಂದ್ರೆ ನುಡಿ ಮೇಲೆ ಈ ಒಂದು HK ರೀಸನ್ CTI ಎಕ್ಸಾಮ್ ಅಲ್ಲಿ 2 ಪ್ರಶ್ನೆ ಬಂದಿದ್ವು. ಓಕೆ, ಸೊ ನುಡಿ ಮೇಲೆ ಸ್ವಲ್ಪ ತಿಳ್ಕೊಳ್ಳಿ. ನನ್ನ ವಿಡಿಯೋನೇ ನೋಡ್ಬೇಕಂತಿಲ್ಲ, ಎಲ್ಲಾದ್ರೂ ನೋಡಿ, ಏನಾದ್ರೂ ಮಾಡಿ, ಒಟ್ಟ ನೀವು ಸೆಲೆಕ್ಟ್ ಆಗೋದಕ್ಕೆ ಏನೇನು ಸಾಧ್ಯ ಮಾಡಿ. ಇಲ್ಲಿ ನನ್ನ ವಿಡಿಯೋ ನೋಡಿದ್ರೆ ಮಾತ್ರ ಇದು, ಬೇರೆ ವಿಡಿಯೋ ನೋಡಬಾರ್ದು ಅಥವಾ ಬೇರೆ ಸೋರ್ಸ್ ನೋಡಬಾರ್ದು ಅಂತ ಏನಿಲ್ಲ. ಇವರ್ ಫ್ರೀ, ನಿಮಗೆ ಅರ್ಥ ಆದಲ್ಲಿ ಹೋಗಿ ನೋಡ್ಬೋದು. ನಾನು ಅರ್ಥ ಮಾಡಿಸೋ ಪ್ರಯತ್ನವನ್ನು ಮಾಡಿದ್ದೀನಿ, ನಿಮ್ಗೆ ಅನುಕೂಲ ಆದ್ರೆ ನೋಡಿ. ಸೊ ಅದೊಂದು. ನಂಬರ್ ಸಿಸ್ಟಮ್ ಮೇಲೆ ಕೂಡ ಒಂದು ಪ್ರಶ್ನೆ ಬಂದಿತ್ತು, ಆಕ್ಟಲ್ ನಂಬರ್ ಸಿಸ್ಟಮ್ ಮೇಲೆ ಸ್ಟೇಟ್ಮೆಂಟ್ ವೈಸ್ ಬಂದಿತ್ತು. ಸೊ ಅದನ್ನು ಕೂಡ ಇಲ್ಲಿ ಕೊಟ್ಟಿದ್ದೀನಿ. ಇಡೀ ನಂಬರ್ ಸಿಸ್ಟಮ್ ಬಗ್ಗೆನೇ ಕಂಪ್ಲೀಟ್ ಡಿಸ್ಕಷನ್ ಅನ್ನು ಮಾಡಿದ್ದೀನಿ. ಇದು ಬಹಳ ಡಿಫಿಕಲ್ಟ್ ವಿಡಿಯೋ. ಸಾಮಾನ್ಯವಾಗಿ ಅದು ಸ್ವಲ್ಪ ಕಂಪ್ಯೂಟರ್ ಸೈನ್ಸ್ ಬ್ಯಾಕ್ ಗ್ರೌಂಡ್ ಇರೋರು ಮಾತ್ರ ಮಾಡ್ಬೋದು. ಅಷ್ಟು ಸ್ವಲ್ಪ ಡೀಪ್ ಆಗಿರ್ತಕ್ಕಂಥ ವಿಡಿಯೋ. ಹೋಗಿ ನೋಡಿ, ಅರ್ಥ ಆಗುತ್ತೆ, ಅರ್ಥ ಮಾಡಿಸೋ ಪ್ರಯತ್ನವನ್ನು ಮಾಡಿದ್ದೀನಿ. ಸೊ ಅದೇ ರೀತಿಯಾಗಿ ಬೇರೆ ಬೇರೆ ಇದ್ದಾವೆ. ಸೊ ನಿಮಗೆ ಸಾಧ್ಯ ಆದರೆ ನೋಡಿ, ಯಾವುದೇ ಫೋರ್ಸ್ ಇಲ್ಲ. ಸೊ ಇಷ್ಟಿದ್ದಾವೆ. ಜೊತೆಗೆ ICC ವರ್ಲ್ಡ್ ಕಪ್ಪು ಅಥವಾ 37 ನ್ಯಾಷನಲ್ ಗೇಮ್ಸ್ ಮುಗಿದಿತ್ತು, ಅದ್ರ ಮೇಲೆ ಒಂದು ವಿಡಿಯೋ ಮಾಡಿದೆ. ಇಸ್ರೇಲ್ ಪ್ಯಾಲೆಸ್ತೈನ್ ಒಂದು ಬಿಕ್ಕಟ್ಟು ಉದ್ಭವ ಆಗಿತ್ತು, ಅದ್ರ ಮೇಲೆ ವಿಡಿಯೋ ಮಾಡಿದ್ದೆ. ಏಷ್ಯನ್ ಗೇಮ್ಸ್ ಮುಗಿದಿತ್ತು, ಅದ್ರ ಮೇಲೆ ವಿಡಿಯೋ ಮಾಡಿದ್ದೆ. ನೊಬೆಲ್ ಅವಾರ್ಡ್ಸ್ ಅನೌನ್ಸ್ ಮಾಡಿದ್ದೆ, ಅದ್ರ ಮೇಲೆ ವಿಡಿಯೋ. ಆಸ್ಕರ್ ಪ್ರಶಸ್ತಿ ಅನೌನ್ಸ್ ಆದವು. ಸೊ ಸೇಮ್ US ಓಪನ್ ಮುಗಿದಿತ್ತು. ಹೀಗೆ ಪದ್ಮ ಅವಾರ್ಡ್ಸ್, ಮತ್ತೆ ಈಗ ಪದ್ಮ ಅವಾರ್ಡ್ಸ್ ಬರ್ತವೆ. ಕ್ಲಾಸ್ ನಂಬರ್ 205 ಅಲ್ಲಿ ಮಾತಾಡಿದ್ವಿ ಪದ್ಮ ಅವಾರ್ಡ್ಸ್. ಮತ್ತೆ ಈಗ ಗಣರಾಜ್ಯೋತ್ಸವ ಬರ್ತಾ ಇದೆ, ಮತ್ತೆ ಪದ್ಮ ಅವಾರ್ಡ್ಸ್ ಅನೌನ್ಸ್ ಆಗ್ತವೆ, ಮತ್ತೆ ವಿಡಿಯೋ ಮಾಡ್ತೀವಿ. ಸೊ ಯಾರಿಗೆ ಸಾಧ್ಯ ಇದೆ ನೋಡ್ಬೋದು ಅಂತ ಹೇಳ್ತಾ, ಸೊ 7/1/2024 ವಾಣಿಜ್ಯ ತೆರಿಗೆ ಪರಿವೀಕ್ಷಕರು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಪರೀಕ್ಷೆ ಮೇಲೆ KK ವೃಂದ ಅಥವಾ ಕಲ್ಯಾಣ ಕರ್ನಾಟಕ ವೃಂದದ 15 ಹುದ್ದೆಗಳ ಒಂದು ಪರೀಕ್ಷೆ ನಡೆದಿತ್ತು. ಸೊ ಆ ಪರೀಕ್ಷೆಯ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ಸೊ ನೋಡ್ತಾ ಹೋಗೋಣ. ನಾನು ಅಮರೇಶ್ ಪೋತ್ನಾಳ್. ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಇದೆ, ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ. ಮೊದಲನೇ ಬಾರಿಗೆ ನೋಡ್ತಾ ಇರ್ತಾರೆ ಬಹಳ ಜನ. KPSC ಅಥವಾ KE ಅಥವಾ KSPಗೆ ಪ್ರಿಪೇರ್ ಆಗ್ತಾ ಇರ್ತಕ್ಕಂಥವ್ರು ಎಕ್ಸಾಮ್ ಹೆಂಗಿರುತ್ತೆ ಅಂತ ಗೊತ್ತಿರಲ್ಲ. ಸುಮ್ಮನೆ ವಿಡಿಯೋದಲ್ಲಿ ಯೂಟ್ಯೂಬ್ ನೋಡ್ಬೇಕಾದ್ರೆ ವಿಡಿಯೋ ಬಂದಿರ್ತೀವಿ, ಸುಮ್ಮನೆ ಕ್ಲಿಕ್ ಮಾಡ್ತೀರಾ. ಸೊ ಆಗ ಓಹೋ ಇಂಥ ಒಂದು ಚಾನಲ್ ಇದೆ ಅಂತ ಗೊತ್ತಾಗುತ್ತೆ. ಅವ್ರಿಗೋಸ್ಕರನೇ ಇಲ್ಲಿ ಒಂದಷ್ಟು ಕಿರು ಪರಿಚಯವನ್ನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಆಲ್ರೆಡಿ ಗೊತ್ತಿರ್ತಕ್ಕಂಥವ್ರು ಮುಂದೆ ಓಡಿಸಿ, ಹೊಸಬರಿಗೆ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ ಹೇಳ್ತಾ ಇರ್ತೀವಿ. ಸೊ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅನ್ನೋದು ಕೂಡ ಕಾಮನ್ನು. ಜೊತೆಗೆ ಯಾರು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ, ಸೊ ಜಾಯ್ನ್ ಕೂಡ ಆಗ್ಬೋದು ಅಂತ ಹೇಳ್ತಾ, ಜೊತೆಗೆ ಈ ರೀತಿ
ಪ್ರತಿ ದಿನದ ನಮ್ಮ ವರ್ಕ್ಗೆ ನಿಮ್ಮ ಸಹಕಾರ ಕೂಡ ಬೇಕಾಗುತ್ತೆ. ಯಾಕಂದರೆ ಇದ್ರ ಹಿಂದೆ ಸಾಕಷ್ಟು ಒಂದು ಟೀಮ್ನ ವರ್ಕ್ ಕೂಡ ಇರುತ್ತೆ. ಸೊ ಅದಕ್ಕೆ ನೀವು ಜಾಯಿನ್ ಆಗೋ ಮೂಲಕ, ಮೆಂಬರ್ಶಿಪ್ನ ತೆಗೆದುಕೊಳ್ಳೋ ಮೂಲಕ ಸಪೋರ್ಟನ್ನು ಮಾಡ್ತೀರಾ ಅಂತ ಭಾವಿಸ್ತಾ ಅದರ ಪ್ರೊಸೀಜರನ್ನು ಪ್ರತಿ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ, ಇಲ್ಲೂ ಕೂಡ ಇದೆ ಆಸ್ ಯೂಶುವಲ್. ಈಗ ನೇರವಾಗಿ ನಾವು 2024ರ CTI ಎಕ್ಸಾಮ್ನ ಸಾಮಾನ್ಯ ಜ್ಞಾನ ಪತ್ರಿಕೆ 1 567 B ಸೀರೀಸ್ ಅನ್ನು ಮಾತಾಡ್ತಾ ಇದ್ದೀವಿ. ಸೊ ಮೊದಲ ಹಿಸ್ಟ್ರಿ ಪ್ರಶ್ನೆ 35ನೇ ಪ್ರಶ್ನೆಯಲ್ಲಿ ಬಂದಿದೆ. ಕಾಗೋಡು ಸತ್ಯಾಗ್ರಹದಲ್ಲಿ ಭಾಗವಹಿಸಿದ ರಾಷ್ಟ್ರಮಟ್ಟದ ಸಮಾಜವಾದಿ ನಾಯಕರು ಯಾರು? ಹೂ ವೆರ್ ದ ನ್ಯಾಷನಲ್ ಲೆವೆಲ್ ಸೋಷಿಯಲಿಸ್ಟ್ ಲೀಡರ್ಸ್ ಹೂ ಎಂಟರ್ಡ್ ದ ಕಾಗೋಡು ಸತ್ಯಾಗ್ರಹ? ಅಂದ್ರೆ ಕಾಗೋಡು ಸತ್ಯಾಗ್ರಹದಲ್ಲಿ ಭಾಗವಹಿಸಿರ್ತಕ್ಕಂಥ ರಾಷ್ಟ್ರಮಟ್ಟದ ಸಮಾಜವಾದಿ ನಾಯಕರು ಅಂತ ಕೇಳಿದ್ದಾರೆ. ಶಾಂತವೇರಿ ಗೋಪಾಲಗೌಡರು, ಗರುಡಾ ಶರ್ಮರವರು, ಕಾದ್ರಿ ಶಾಮಣ್ಣ, ಈಶ್ವರಪ್ಪ, ರಾಮ್ ಮನೋಹರ್ ಲೋಹಿಯಾ, ಜಯಪ್ರಕಾಶ್ ನಾರಾಯಣ್, ರಾಮ್ ಮನೋಹರ್ ಲೋಹಿಯಾ, ಶಾಂತವೇರಿ ಗೋಪಾಲಗೌಡರು. ಅಂದ್ರೆ ಇಲ್ಲಿ ಸರಿಯಾದ ಉತ್ತರ ವಿತ್ ಕೀ ಆನ್ಸರ್ ಹೇಳ್ತಾ ಇದ್ದೀನಿ. 35ಕ್ಕೆ ಕೀ ಆನ್ಸರ್ ಯಾವ್ದು ಕೊಟ್ಟಿದ್ದಾರೆ? 3ನೇ ಆಪ್ಷನ್ ಕೊಟ್ಟಿದ್ದಾರೆ. ರಾಮ್ ಮನೋಹರ್ ಲೋಹಿಯಾ ಮತ್ತು ಜಯಪ್ರಕಾಶ್ ನಾರಾಯಣರು ಕಾಗೋಡು ಸತ್ಯಾಗ್ರಹದಲ್ಲಿ ಭಾಗವಹಿಸಿರ್ತಕ್ಕಂಥ ರಾಷ್ಟ್ರಮಟ್ಟದ ಸಮಾಜವಾದಿ ನಾಯಕರಾಗಿದ್ರು. ಓಕೆ, ಹೀಗೆ 1950-51ರಲ್ಲಿ ಭೂ ಮಾಲೀಕರಿಂದ ಗೇಣಿದಾರರ ಶೋಷಣೆ ಮತ್ತು ಅಧಿಕ ಪ್ರಮಾಣದ ಪಾಲು ಕೊಡಲು ನಿರಾಕರಿಸಿ ಭೂ ಹಕ್ಕಿಗಾಗಿ ಪ್ರತಿಭಟನೆಯನ್ನು ಮಾಡ್ತಾರೆ. ಈ ಪ್ರತಿಭಟನೆಯು ಕಾಗೋಡು ಗ್ರಾಮದ ಸುತ್ತಮುತ್ತಲ ಹಳ್ಳಿಗಳಾದ ಸೊರಗೊಪ್ಪೆ, ಯಲಕುಂದ್ಲೆ, ಚಿಕ್ಕನೆಲ್ಲೂರು, ಮಡಸೂರು, ಕಾನ್ಲೆ ಹೀಗೆ ಮುಂತಾದ ಗ್ರಾಮಗಳಿಗೂ ಕೂಡ ವ್ಯಾಪಿಸುತ್ತೆ. ಉಳುವವನಿಗೆ ಭೂಮಿ ಎಂಬ ಘೋಷಣೆ ಈ ಹೋರಾಟದ ಉದ್ದೇಶವಾಗಿತ್ತು. ಉಳುವವನಿಗೆ ಭೂಮಿ, ಭೂ ಮಾಲೀಕರಿಂದ ಶೋಷಣೆಗೊಳಪಟ್ಟಿದ್ದಂತಹ ಗೇಣಿದಾರರ ಒಂದು ಚಳವಳಿಯಾಗಿತ್ತು. ಎಚ್ ಗಣಪತಿಯಪ್ಪ, ಶಾಂತವೇರಿ ಗೋಪಾಲಗೌಡ, ಸದಾಶಿವರಾಯರು ಮುಂತಾದವರು ಈ ಹೋರಾಟದ ನೇತೃತ್ವವನ್ನು ವಹಿಸಿದ್ದರು. ಯಾರ್ಯಾರಂದ್ರೆ ಎಚ್ ಗಣಪತಿಯಪ್ಪ, ಶಾಂತವೇರಿ ಗೋಪಾಲಗೌಡ, ಸದಾಶಿವರಾಯರು ಅನ್ನ ಪ್ರಮುಖ ನಾಯಕರನ್ನ ನೆನಪಿಡಿ. ಇಲ್ಲಿ ಖ್ಯಾತ ಸಮಾಜವಾದಿ ನಾಯಕ ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾರವರು ಕಾಗೋಡು ಚಳವಳಿಯಲ್ಲಿ ಭಾಗವಹಿಸಿದ್ದರಿಂದ ಹೋರಾಟಕ್ಕೆ ವ್ಯಾಪಕವಾಗಿರ್ತಕ್ಕಂಥ ಬೆಂಬಲವೂ ಕೂಡ ವ್ಯಕ್ತವಾಯಿತು. ಸೊ ಒಂದಷ್ಟು ಮಾಹಿತಿ. ಓಕೆ, ಕಾಗೋಡು ಸತ್ಯಾಗ್ರಹ ಸ್ವತಂತ್ರಾನಂತರ ಇಡೀ ದೇಶದ ಗಮನ ಸೆಳೆಯಿತು. ಗೇಣಿದಾರರು ಈ ಚಳವಳಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರಿಂದ ಸರ್ಕಾರವು ಗೇಣಿದಾರರಿಗೆ ಮತ್ತು ಭೂ ರೈತರಿಗೆ ಮಾಲೀಕತ್ವದ ಹಕ್ಕನ್ನು ನೀಡಲೇಬೇಕಾಯಿತು. ಸ್ವತಂತ್ರ ಬಂದ 2 ದಶಕಗಳ ನಂತರ 20 ಅಂಶಗಳ ಕಾರ್ಯಕ್ರಮದಲ್ಲಿ ಭೂ ಸುಧಾರಣೆಯನ್ನು ಕಾನೂನುಬದ್ಧಗೊಳಿಸಲಾಯಿತು. ಉಳುವವನೇ ಭೂಮಿಯ ಒಡೆಯ ಎಂಬ ಘೋಷಣೆಯು ಕಾಗೋಡು ಸತ್ಯಾಗ್ರಹದಿಂದ ಸ್ಫೂರ್ತಿಗೊಂಡಿತು. ಕಾಗೋಡು ಸತ್ಯಾಗ್ರಹದ ನಂತರ ಮಲಪ್ರಭಾ ರೈತರ ಹೋರಾಟವು ಕರ್ನಾಟಕದ ರೈತರ ಹೋರಾಟದಲ್ಲಿ ಮತ್ತೊಂದು ಮೈಲಿಗಲ್ಲಾಗುತ್ತೆ, ಅದು ಬೇರೆ ವಿಚಾರ. ಒಟ್ಟಾರೆಯಾಗಿ 1950-51ರ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಈ ಅಲ್ಲಿಂದ ಬಂದಿರತಕ್ಕಂಥ ಪ್ರತಿಭಟನೆಗಳೇನಿದಾವೆ, ನಂತರ ಮಲಪ್ರಭಾ ರೈತರ ಹೋರಾಟ, ಹೀಗೆ ಸಾಕಷ್ಟು ವಿಚಾರಗಳು ಎಕ್ಸಾಮ್ ಅಲ್ಲಿ ಬರ್ತಾ ಇದ್ದಾವೆ. ಒಟ್ಟಾರೆಯಾಗಿ ಕಾಗೋಡು ಸತ್ಯಾಗ್ರಹದ ಪ್ರಮುಖ ನಾಯಕರ ಬಗ್ಗೆ ಇವತ್ತು ಕೇಳಿರ್ತಕ್ಕಂಥದ್ದು. ರಾಷ್ಟ್ರಮಟ್ಟದ ಸಮಾಜವಾದಿ ನಾಯಕರು ಯಾರ್ಯಾರು? ಒಬ್ರು ರಾಮ್ ಮನೋಹರ್ ಲೋಹಿಯಾರ್ ಅವರಾದ್ರೆ ಇನ್ನೊಬ್ರು ಜಯಪ್ರಕಾಶ್ ನಾರಾಯಣ್ ಅವರು ಅಥವಾ JP ಅಂತ ಕರಿತೀವಿ. ಲೋಹಿಯಾ ಲ್ಯಾಂಡೆಡ್ ಇನ್ ಕಾಗೋಡು ಟು ಸಪೋರ್ಟ್ ದ ಮೂವ್ಮೆಂಟ್ ಆನ್ June 14, 1951. ಅದಾದ ನಂತರ ಅದೇ 1951 ಸೆಪ್ಟೆಂಬರ್ 21ರಂದು ಸೋಷಿಯಲಿಸ್ಟ್ ಲೀಡರ್ ಜಯಪ್ರಕಾಶ್ ನಾರಾಯಣ್ ವಿಸಿಟೆಡ್ ಸಾಗರ ಜೈಲ್, ಟೋಲ್ಡ್ ದ ಸತ್ಯಾಗ್ರಹೀಸ್ ದಟ್ their agitation had caught the national attention. ಅಲ್ಲಿನ ಒಂದು ನಾಯಕರನ್ನ, ಅಲ್ಲಿನ ಒಂದು ಜನರನ್ನ, ಸತ್ಯಾಗ್ರಹಿಗಳನ್ನ ಜೈಲಿಗೆ ನಟ್ಟಿದ್ರು. ಆ ಸಂದರ್ಭದಲ್ಲಿ ಸ್ವತಃ ಜಯಪ್ರಕಾಶ್ ನಾರಾಯಣ್ ಅವರೇ ರಾಷ್ಟ್ರಮಟ್ಟದ ಮುಂಚೂಣಿಯಲ್ಲಿದ್ದಂತಹ ಸಮಾಜವಾದಿ ನಾಯಕರಲ್ಲಿ ಲೋಹಿಯಾ ಮತ್ತು JP ರವರಾಗಿದ್ರು. ಇಬ್ರು ಕೂಡ ಒಬ್ರು ಚಳವಳಿ ನಡಿಬೇಕಾದ್ರೆ ಇನ್ನೊಬ್ರು ನಂತರದ ದಿನಗಳಲ್ಲಿ ಬಂದು ಅಲ್ಲಿ ಭೇಟಿಯನ್ನು ಕೊಟ್ಟಿದ್ರು. ಹಾಗಾಗಿ ಇಲ್ಲಿ ಪ್ರಶ್ನೆಗೆ ಕಾಗೋಡು ಸತ್ಯಾಗ್ರಹದಲ್ಲಿ ಭಾಗವಹಿಸಿದ ರಾಷ್ಟ್ರಮಟ್ಟದ ಸಮಾಜವಾದಿ ನಾಯಕರು ಯಾರು ಅಂದ್ರೆ ರಾಮ್ ಮನೋಹರ್ ಲೋಹಿಯಾ ಮತ್ತು ಜಯಪ್ರಕಾಶ್ ನಾರಾಯಣ್ ಅಕಾರ್ಡಿಂಗ್ ಟು ದ ಕೀ ಆನ್ಸರ್. ಆದ್ರೆ ಚಳವಳಿ ನಡಿಬೇಕಾದ್ರೆ ಭಾಗವಹಿಸಿರೋರು ರಾಮ್ ಮನೋಹರ್ ಲೋಹಿಯಾ, ಶಾಂತವೀರ್ ಗೋಪಾಲಗೌಡರವರು ಕೂಡ ಇದ್ರು. ಓಕೆ, ಇಷ್ಟು ಗಮನಿಸಬೇಕು. ಇನ್ನು ಶಾಂತವೇರಿ ಗೋಪಾಲಗೌಡರು ಸಮಾಜವಾದಿ ನಾಯಕರು, ಕರ್ನಾಟಕದ ಮುಂಚೂಣಿ ನಾಯಕರು. ರಾಮ್ ಮನೋಹರ್ ಲೋಹಿಯಾ, ಜಯಪ್ರಕಾಶ್ ನಾರಾಯಣ್ JP ರವರು ರಾಷ್ಟ್ರಮಟ್ಟದ ಸಮಾಜವಾದಿ ನಾಯಕರಾಗ್ತಾರೆ. ಇನ್ನು 61ಕ್ಕೆ ಚೋಳರನ್ನ ತಲಕಾಡಿನಲ್ಲಿ ಸೋಲಿಸಿದ ನೆನಪಿಗೆ ವಿಷ್ಣುವರ್ಧನ ಕಟ್ಟಿಸಿದ ದೇವಾಲಯವ ಯಾವುದು? ದ ಟೆಂಪಲ್ ಬಿಲ್ಟ್ ಬೈ ವಿಷ್ಣುವರ್ಧನ ಟು ಕೋಮೆಮೊರೇಟ್ ದ ಡಿಫೀಟ್ ಆಫ್ ಚೋಳಾಸ್ ಇನ್ ತಲಕಾಡು. ಅಂದ್ರೆ ಚೋಳರನ್ನ ಸೋಲಿಸಿದ ಒಂದು ಸಂಭ್ರಮಕ್ಕಾಗಿ, ನೆನಪಿಗಾಗಿ ವಿಷ್ಣುವರ್ಧನನು ಯಾವ ದೇವಾಲಯವನ್ನ ಕಟ್ಟಿಸಿದನು?
ಚೋಳಾಸ್ ಇನ್ ತಲಕಾಡು, ರೈಟ್. ತಲಕಾಡು ಅಂತ ಕೇಳಿದ್ದಾರೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ. ಚೋಳರನ್ನು ತಲಕಾಡಿನಲ್ಲಿ ಅಂದ್ರೆ, ಸೊ ತಲಕಾಡಿನಲ್ಲಿ ಕಟ್ಟಿಸಿರ್ತಕ್ಕಂಥ ದೇವಾಲಯ, ಚೋಳರನ್ನು ತಲಕಾಡಿನಲ್ಲಿ ಸೋಲಿಸಿದ ನೆನಪಿಗಾಗಿ ವಿಷ್ಣುವರ್ಧನ ಕಟ್ಟಿಸಿದ ದೇವಾಲಯ. ದ ಟೆಂಪಲ್ ಬಿಲ್ಟ್ ಬೈ ವಿಷ್ಣುವರ್ಧನ ಟು ಕೋಮಮೋರೇಟ್ ದ ಡಿಫೀಟ್ ಆಫ್ ಚೋಳಾಸ್ ಇನ್ ತಲಕಾಡು. ಇಲ್ಲಿ ಗಮನಿಸಬೇಕು, ಚೋಳರನ್ನು ಎಲ್ಲಿ ಸೋಲಿಸಿದೆ ಅಂದ್ರೆ ತಲಕಾಡಿನಲ್ಲಿ. ಅದರ ನೆನಪಿಗೆ ಯಾವ ದೇವಾಲಯವನ್ನು ಕಟ್ಟಿಸಿದೆ ಅಂದ್ರೆ, ಕೀ ಆನ್ಸರ್ ಪ್ರಕಾರ ಬೇಲೂರಿನ ಚೆನ್ನಕೇಶವ ದೇವಾಲಯವನ್ನ ವಿಷ್ಣುವರ್ಧನನು ತಲಕಾಡಿನಲ್ಲಿ ಚೋಳರನ್ನು ಸೋಲಿಸಿದ ನೆನಪಿಗಾಗಿ ಅನ್ನೋದನ್ನ ಗಮನಿಸಬೇಕು. ಕೀ ಆನ್ಸರ್ ಪ್ರಕಾರ ಬೇಲೂರಿನ ಚೆನ್ನಕೇಶವ ಆದ್ರೆ, ಅದೇ ಸಂದರ್ಭದಲ್ಲಿ ತಲಕಾಡಿನಲ್ಲಿಯೂ ಕೂಡ ಕೀರ್ತಿ ನಾರಾಯಣ ಎಂಬ ದೇವಾಲಯವನ್ನು ಕೂಡ ಇದೇ ಒಂದು ನೆನಪಿಗಾಗಿ ಕಟ್ಟಿಸ್ತಾನೆ ಅನ್ನೋದು ಕೂಡ ಇದೆ. ಹಾಗಾಗಿ ಸೊ ಇಲ್ಲಿ ಕೀ ಆನ್ಸರ್ ಕೊಟ್ಟಿರೋದು 61ಕ್ಕೆ 4, ಈವನ್ 1 ಕೂಡ ಸರಿಯಾಗ್ಬೋದು ಅಂತ ಅನಿಸ್ತಾ ಇದೆ. ಸೊ ನೋಡೋಣ, ಪರಿಷ್ಕೃತ ಕೀ ಆನ್ಸರ್ ಬಿಟ್ಟಾಗ ಯಾರಾದರೂ ಸರಿಯಾದ ಮಾಹಿತಿಯನ್ನು ತೆಗೆದುಕೊಂಡೋಗಿ ಅಬ್ಜೆಕ್ಷನ್ ಅನ್ನು ಕೂಡ ಹಾಕ್ಬೋದು. ಟ್ರೈ ಮಾಡಿ ನೋಡೋಣ. ಸೊ ಈವನ್ ಐ ಆಮ್ ನಾಟ್ ಶ್ಯೂರ್. ವಿಷ್ಣುವರ್ಧನ ವಾಸ್ ಎ ಗ್ರೇಟ್ ಬಿಲ್ಡರ್. To celebrate his success against the Cholas, he built a Kirti Narayana temple at Telakadu and the spectacular Vijay Narayana temple at Beluru. Also kada Channakeshwar temple dedicated to the Hindu god Vishnu ಅಂತ ಹೇಳ್ತಾರೆ. ಓಕೆ, ಸೊ ಹಾಗಾಗಿ ಇಲ್ಲಿ ಎರಡು ಕನ್ಫ್ಯೂಸಿಂಗ್ ಆಗಿದೆ. ಒಂದು ಕೀರ್ತಿ ನಾರಾಯಣ ಟೆಂಪಲ್ ತಲಕಾಡಿನಲ್ಲಿ, ಮತ್ತೊಂದು ಚೆನ್ನಕೇಶವ ಟೆಂಪಲ್ ಅಥವಾ ವಿಜಯ ನಾರಾಯಣ ಟೆಂಪಲ್ ಅಟ್ ಬೇಲೂರು ಅಂತ ಸೊ ಇತಿಹಾಸ ಹೇಳುತ್ತೆ. ಸೊ ಕೀ ಆನ್ಸರ್ ಪ್ರಕಾರ ನೋಡೋಣ. ಹೀಗೆ ನೃಪಕಾಮ, ಎರೆಯಂಗ, ಬಲ್ಲಾಳರ ನಂತರ ಹೊಯ್ಸಳರ ಪ್ರಮುಖ ರಾಜನಾದವನು ವಿಷ್ಣುವರ್ಧನ. ಈ ವಂಶದ ಶ್ರೇಷ್ಠ ದೊರೆಯಾದ ಈತನು ಚೋಳರಿಂದ ಗಂಗವಾಡಿಯನ್ನು ಗೆದ್ದು ತಲಕಾಡುಗೊಂಡ ಎಂಬ ಬಿರುದನ್ನ ಪಡಿತಾನೆ. ಸೊ ಯಾರು? ವಿಷ್ಣುವರ್ಧನನು ಚೋಳರಿಂದ ಗಂಗವಾಡಿಯನ್ನು ಗೆದ್ದು ತಲಕಾಡುಗೊಂಡ ಎಂಬ ಬಿರುದನ್ನು ಪಡಿತಾನೆ. ಈ ವಿಜಯದ ನೆನಪಿಗಾಗಿ ತಲಕಾಡಿನಲ್ಲಿ ಕೀರ್ತಿ ನಾರಾಯಣ ದೇವಾಲಯವನ್ನು ಹಾಗೂ ಬೇಲೂರಿನ ಚೆನ್ನಕೇಶವ ಅಥವಾ ವಿಜಯನಾರಾಯಣ ದೇವಾಲಯವನ್ನು ಕಟ್ಟಿಸ್ತಾನೆ ಅಂತ ಸೊ ಇತಿಹಾಸದ ಪುಸ್ತಕದಲ್ಲಿ ನೋಡ್ತೀವಿ. ಓಕೆ, ಸೊ ಇಷ್ಟು ಹೇಳ್ತಾ, ಸೊ ಈವನ್ ಬೇರೆ ಬೇರೆ ಸೋರ್ಸಸ್ ಇಂದ ನೋಡಿದಾಗಲೂ ಕೂಡ ವಿಷ್ಣುವರ್ಧನ ವಾಸ್ ಎ ಗ್ರೇಟ್ ಲೀಡರ್ ಟು ಸೆಲೆಬ್ರೇಟ್ ಇಸ್ ಸಕ್ಸಸ್ ಅಗೇನ್ಸ್ಟ್ ದ ಚೋಳಾಸ್. ಈ ಬಿಲ್ಟ್ ದ ಕೀರ್ತಿ ನಾರಾಯಣ ಟೆಂಪಲ್ ಅಟ್ ತಲಕಾಡು ಅಂಡ್ ದ ಸ್ಪೆಕ್ಟಾಕ್ಯುಲರ್ ವೀರನಾರಾಯಣ ಟೆಂಪಲ್ ಅಟ್ ಬೇಲೂರು ಅಂತ ಕೂಡ ಬೇರೆ ಬೇರೆ ಸೋರ್ಸಸ್ ಹೇಳ್ತಾ ಇದ್ದಾವೆ. ಓಕೆ, ಜೊತೆಗೆ ತನ್ನ ರಾಣಿ ಶಾಂತಲಾ ದೇವಿಗೋಸ್ಕರ ವಿಷ್ಣುವರ್ಧನನು ಕಪ್ಪೆ ಚೆನ್ನಿಗರಾಯ ದೇವಾಲಯವನ್ನು ಕೂಡ ಕಟ್ಟಿಸಿದ ಅಂತ ಕಾಂಪ್ಲೆಕ್ಸ್ ಸ್ಮಾಲರ್. ಓಕೆ, ಸೊ ಇಷ್ಟಿದೆ ಒಟ್ಟಾರೆಯಾಗಿ ನೋಡೋಣ. ಸೊ ವಿಷ್ಣುವರ್ಧನ, ಕೀರ್ತಿ ನಾರಾಯಣ ಟೆಂಪಲ್ ಅಟ್ ತಲಕಾಡು. ಇನ್ನು 62ನೇ ಪ್ರಶ್ನೆ, ಕೃಷ್ಣ ಚರಿತೆಯನ್ನು ಬರೆದ ಹರಿದಾಸರು. ಸೊ ಹರಿದಾಸ ಹೂ ರೋಟ್ ಕೃಷ್ಣ ಚರಿತ್ರ ಈಸ್. ಸೊ ಕನಕದಾಸರು, ವಿಜಯದಾಸರು, ಪುರಂದರದಾಸರು, ಜಗನ್ನಾಥದಾಸರು ಅಂದ್ರೆ 62ಕ್ಕೆ ಬಿ ಸೀರೀಸ್ ಅಲ್ಲಿ ಚೆಕ್ ಮಾಡಿ. ಸೊ ಮೊದಲನೇ ಆಪ್ಷನ್ ಕನಕದಾಸರು ಅಂತ ಇದೆ ಕೀ ಆನ್ಸರ್ ಪ್ರಕಾರ, ಅಫಿಷಿಯಲ್ ಕೀ ಆನ್ಸರ್ KPSC ರಿಲೀಸ್ ಮಾಡಿರ್ತಕ್ಕಂಥದ್ದು. ಸೊ ಕೃಷ್ಣ ಚರಿತೆಯನ್ನು ಬರೆದ ಹರಿದಾಸರು ಕನಕದಾಸರು ಅಂತ ಇದೆ. ಸೊ ಅದರ ಕನಕದಾಸರ ಒಂದು ಕೃತಿಗಳನ್ನ ನೋಡಿದಾಗ ನಾವು ಜನರಲ್ ಆಗಿ ಕೃಷ್ಣ ಚರಿತೆಯ ಬಗ್ಗೆ ಅಷ್ಟು ಐಡಿಯಾ ಇರಲಿಲ್ಲ. ಸೊ ನೋಡೋಣ, ಹೊಸದಾಗಿ ಬಂದಿದೆ. ಸೊ ಈಗ ಸದ್ಯ ನಾವು ಡೇಸ್ ಅಂಡ್ ಥೀಮ್ಸ್ ಅಲ್ಲಿ ನೋಡ್ತಾ ಇದ್ವಿ, ಅಥವಾ ಕನಕದಾಸ ಜಯಂತಿ ಬಗ್ಗೆ ವಿಚಾರಗಳನ್ನ ಏನು ತಿಳ್ಕೊಬೇಕಾದಾಗ ಕೂಡ ನೋಡ್ತಾ ಇದ್ವಿ. ಆದರೆ ಕೃಷ್ಣ ಚರಿತೆಯ ಬಗ್ಗೆ ಉಲ್ಲೇಖಗಳು ಇರಲಿಲ್ಲ. ನೋಡೋಣ ಈಗ ಒಟ್ಟಾರೆಯಾಗಿ. ಸೊ ದಾಸಶ್ರೇಷ್ಠ ಕನಕರ ಪ್ರಮುಖ ಕೃತಿಗಳು ಅಂದ್ರೆ ನಳಚರಿತ್ರೆ, ಹರಿಭಕ್ತ ಸಾರ, ನೃಸಿಂಹಸ್ತವ, ಸೊ ರಾಮಧಾನ್ಯ ಚರಿತೆ, ಮೋಹನ ತರಂಗಿಣಿ ಅಂತ ಈ 5 ಕೃತಿಗಳು ಪ್ರಮುಖವಾಗಿರ್ತಕ್ಕಂಥವು ಅಂತ ಬೇರೆ ಬೇರೆ ಕಡೆ ನೋಡ್ತೀವಿ ನಾವು ಅಲ್ವಾ. ಅವರ ಕಾವ್ಯನಾಮ, ಕನಕದಾಸರ ಕಾವ್ಯನಾಮ ಕಾಗಿನೆಲೆ ಆದಿಕೇಶವ. ಸೊ ಹೀಗೆ ಅವರ ಒಂದು ಹೆಸರಲ್ಲಿ ಕರ್ನಾಟಕ ಸರ್ಕಾರ ಕೂಡ ಕನಕಶ್ರೀ ಪ್ರಶಸ್ತಿಯನ್ನು ನೀಡುತ್ತೆ. ಕನಕದಾಸರು ಸೊ ಅವರ ಒಂದು ಜನನ, ಮರಣ, ಹೀಗೆ ಒಟ್ಟಾರೆಯಾಗಿ ಹಾವೇರಿ ಜಿಲ್ಲೆಯ ಬಾಡಾ ಗ್ರಾಮದಲ್ಲಿ ತಿಮ್ಮಪ್ಪ ನಾಯಕನಾಗಿ 1487ರಲ್ಲಿ ಜನನವನ್ನು ಕಾಣ್ತಾರೆ. 1609ರಲ್ಲಿ ಬಾಡಾ ಗ್ರಾಮದಲ್ಲಿ ಮರಣವನ್ನು ಹೊಂತಾರೆ ಅಂತ ಹೇಳ್ತಾರೆ. ಸೊ ಅವರ ಒಂದು ಶೈಲಿ ಪ್ರಕಾರಗಳನ್ನು ನೋಡೋದಾದ್ರೆ ಕೀರ್ತನೆಗಳು, ಉಗಾಭೋಗಗಳು, ಮುಂಡಿಗೆ, ಹೀಗೆ ಒಬ್ಬ ಹರಿದಾಸರು ಒಬ್ಬ ಕೀರ್ತನಕಾರರಾಗಿ, ಕವಿಗಳಾಗಿ ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಸೊ ಅವರ ಪ್ರಮುಖ 5 ಕೃತಿಗಳು ಅಂದ್ರೆ ಮೋಹನ ತರಂಗಿಣಿ, ನಳಚರಿತ್ರೆ, ರಾಮಧಾನ್ಯ ಚರಿತೆ, ಸೊ ಹರಿಭಕ್ತಿ ಸಾರ ಮತ್ತು ನೃಸಿಂಹಸ್ತವ ಅಂತ ಇದು ದೊರೆತಿಲ್ಲವಂತೆ. ಆದರೆ ಈ ಒಂದು ಲಿಸ್ಟ್ ಅಲ್ಲಿ ನಾವು ಕೃಷ್ಣ ಚರಿತೆ ಅನ್ನೋದನ್ನ ಕಂಡಿಲ್ಲ. ಸೊ ಹಾಗಾಗಿ ಹೊಸದಾಗಿ ಕೇಳಿದ್ದಾರೆ, ಮತ್ತೆ ಕೀ ಆನ್ಸರ್ ಕೂಡ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಮಾಹಿತಿ ಇದ್ರೆ ಸೊ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ. ಅದನ್ನ ನೆಕ್ಸ್ಟ್ ಟೈಮ್ ಆ್ಯಡ್ ಮಾಡ್ಕೊಳ್ತೀನಿ ವಿತ್ ರೈಟ್ ಸೋರ್ಸ್ ಅನ್ನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನೆಕ್ಸ್ಟ್ 63 ಇಟಲಿಯ ಪ್ರವಾಸಿ ಪೆಟ್ರೋ ಡೆಲ್ಲಾ ವ್ಯಾಲೆ
ಇಕ್ಕೇರಿಯ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದ್ದ? ಪೆಟ್ರೋ ಡೆಲ್ಲಾ ವ್ಯಾಲೆ ದ ಇಟಾಲಿಯನ್ ಟ್ರಾವೆಲರ್ ವಿಸಿಟೆಡ್ ಹೂಸ್ ಕೋರ್ಟ್ ಇನ್ ಇಕ್ಕೇರಿ. ಇಕ್ಕೇರಿಯ ಸದಾಶಿವ ನಾಯಕ, ಚಿಕ್ಕ ಸಂಕಣ್ಣ ನಾಯಕ, ವೆಂಕಟಪ್ಪ ನಾಯಕ, ಶಿವಪ್ಪ ನಾಯಕ ಅಂದ್ರೆ ಸರಿಯಾದ ಉತ್ತರ. ಸೊ 63ಕ್ಕೆ ಮೂರನೇ ಆಪ್ಷನ್ನು ವೆಂಕಟಪ್ಪ ನಾಯಕನ ಕಾಲದಲ್ಲಿ ಇಕ್ಕೇರಿಗೆ ಇಟಲಿಯ ಪ್ರವಾಸಿ ಪೆಟ್ರೋ ಡೆಲ್ಲಾ ವ್ಯಾಲೆ ಭೇಟಿಯನ್ನ ನೀಡಿದ್ದ. ಸೊ ಹಿರಿಯ ವೆಂಕಟಪ್ಪ ನಾಯಕ ಸೊ 1586ರಿಂದ 1629ರವರೆಗೆ ಆಡಳಿತವನ್ನು ಮಾಡಿದ್ದ. ಈತನ ಸಮಯದಲ್ಲಿ ಸೊ ಇಟಲಿಯ ಟ್ರಾವೆಲರ್ ಪೆಟ್ರೋ ಡೆಲ್ಲಾ ವ್ಯಾಲೆರವರು ಸೊ ವಿಸಿಟ್ ಅನ್ನ ಮಾಡಿದ್ದ, ಆಸ್ಥಾನಕ್ಕೆ ಭೇಟಿಯನ್ನ ಕೊಟ್ಟಿದ್ದ. ಇನ್ನು 83 ಯಾವ ಚಳುವಳಿಯ ನಂತರ ಕರ್ನಾಟಕಕ್ಕೆ ಗಾಂಧಿ ಪ್ರಾಂತ್ಯ ಅಥವಾ ಗಾಂಧಿ ಪ್ರಾವಿನ್ಸ್ ಎನ್ನುವ ಹೆಸರನ್ನ ನೀಡಲಾಯಿತು? ಆಫ್ಟರ್ ವಿಚ್ ಮೂವ್ಮೆಂಟ್ ವಾಸ್ ದ ನೇಮ್ ಗಾಂಧಿ ಪ್ರಾವಿನ್ಸ್ ಗಿವನ್ ಟು ದ ಕರ್ನಾಟಕ? ಕರ್ನಾಟಕಕ್ಕೆ ಗಾಂಧಿ ಪ್ರಾಂತ್ಯ ಎನ್ನುವ ಹೆಸರೇ ಬಂತಂತೆ. ಯಾಕೆ ಬಂತು ಆ ರೀತಿಯಾಗಿ, ಅಥವಾ ಯಾವ ಚಳುವಳಿಯ ನಂತರ ಈ ರೀತಿಯಾಗಿ ಕರ್ನಾಟಕಕ್ಕೆ ಗಾಂಧಿ ರೀಜನ್ ಅಥವಾ ಗಾಂಧಿ ಪ್ರಾವಿನ್ಸ್ ಅಥವಾ ಗಾಂಧಿ ಪ್ರಾಂತ್ಯ ಅಂತ ಕರೆದ್ರು ಅಂದ್ರೆ ಸೊ 4 ಆಪ್ಷನ್ ಅಲ್ಲಿ ಸರಿಯಾದ ಉತ್ತರ 1930ರ ನಾಗರಿಕ ಅವಿಧೇಯತೆ ಚಳುವಳಿ ಅಥವಾ ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್ ಅಂತ ಕರಿತೀವಿ. ಆ ಸಂದರ್ಭದಲ್ಲಿ ಕರ್ನಾಟಕದಿಂದ ಸೊ ಆ ಒಂದು ಚಳುವಳಿಗೆ ಗಾಂಧೀಜಿ ಅವರಿಗೆ ಸಾಕಷ್ಟು ಸಪೋರ್ಟ್ ಅನ್ನು ಮಾಡಿ ಕನ್ನಡಿಗರು ಸಾಕಷ್ಟು ಜನ ಭಾಗವಹಿಸಿದ್ರು. ಅದಕ್ಕೋಸ್ಕರ ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್ ವಾಸ್ ಆಕ್ಟಿವ್ಲಿ ಸಪೋರ್ಟೆಡ್ ಬೈ ಕನ್ನಡಿಗಸ್ ಡ್ಯೂರಿಂಗ್ ದ ಸಾಲ್ಟ್ ಸತ್ಯಾಗ್ರಹ. ಕರ್ನಾಟಕಸ್ ಮೈಲಾರ ಮಹಾದೇವಪ್ಪ ವಾಸ್ ಒನ್ ಆಫ್ ದ 78 ಪೀಪಲ್ ಹೂ ಅಲಾಂಗ್ ವಿತ್ ಗಾಂಧೀಜಿ. ಒಟ್ಟಾರೆಯಾಗಿ ಏನಂದ್ರೆ ಗಾಂಧೀಜಿ ಅವರಿಗೆ 1930ರಲ್ಲಿ ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್ ನಂತರ ಕರ್ನಾಟಕದ ಬಹಳಷ್ಟು ಜನ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ಅದಕ್ಕಾಗಿ ಕರ್ನಾಟಕವನ್ನ ದ ಸ್ಟೇಟ್ ವಾಸ್ ರೆಫರ್ಡ್ ಟು ಆಸ್ ಎ ಗಾಂಧಿ ಪ್ರಾವಿನ್ಸ್ ಅಂತ ಹೇಳ್ತಾರೆ ಅಲ್ವಾ. ಸೊ ಯಾವ ಒಂದು ಚಳುವಳಿಯ ನಂತರ ಅಂದ್ರೆ ನಾಗರಿಕ ಅವಿಧೇಯತೆ ಚಳುವಳಿಯ ನಂತರ ದ ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್ ನಂತರ ಕರ್ನಾಟಕಕ್ಕೆ ಗಾಂಧಿ ಪ್ರಾಂತ್ಯ ಎನ್ನುವ ಹೆಸರನ್ನ ನೀಡಲಾಯಿತು. 83ಕ್ಕೆ ಮೊದಲನೇ ಆಪ್ಷನ್ ಸರಿಯಾದ ಉತ್ತರವಾಗುತ್ತೆ. 84 ಸ್ವಲ್ಪ ನೇರವಾಗಿರ್ತಕ್ಕಂಥದ್ದು. 1924ರ ಬೆಳಗಾವಿ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದವರು ಸೊ ಗೊತ್ತಿರತಕ್ಕಂಥದ್ದೇ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. 1924ರ ಬೆಳಗಾವಿ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆ. ಓಕೆ, ನೆಕ್ಸ್ಟ್ 85 ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಭಾರತದ ಯಾವ ನಗರದಲ್ಲಿ ತನ್ನ ಮೊದಲ ಕಾರ್ಖಾನೆಯನ್ನ ಸ್ಥಾಪಿಸಿತು? The English East India Company established their first factory in India, ಸೂರತ್, ಬಾಲಸೋರ್, ಮದ್ರಾಸ್, ಕಲ್ಕತ್ತಾ. ಅಂದ್ರೆ ಸೂರತ್ ಅಲ್ಲಿ ತನ್ನ ಮೊದಲ ವಸಾಹತನ ಕಾರ್ಖಾನೆಯನ್ನ ಸ್ಥಾಪನೆಯನ್ನ ಮಾಡುತ್ತೆ. ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಭಾರತದ ಸೂರತ್ ನಗರದಲ್ಲಿ ತನ್ನ ಮೊದಲ ಕಾರ್ಖಾನೆಯನ್ನ ಸ್ಥಾಪನೆ ಮಾಡುತ್ತೆ. The British East India Company started a steady trade in cotton by established their first factory at Surat and the second at Madras in 1939. ಹಾಗಾದ್ರೆ ಮೊದಲ ಕಾರ್ಖಾನೆ ರೈಟ್, ಮೊದಲ ಫ್ಯಾಕ್ಟರಿ, ಫಸ್ಟ್ ಫ್ಯಾಕ್ಟರಿ ಇನ್ ಇಂಡಿಯಾ ಇನ್ ಸೂರತ್, ಅದರಲ್ಲೂ ಕಾಟನ್ ಫ್ಯಾಕ್ಟರಿ ಅಂತೆ, ಕಾಟನ್ ಟ್ರೇಡ್. ಓಕೆ, ಸೊ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಇಲ್ಲಿದೆ ನೋಡ್ಬೋದು. ಯಾವಾಗ ಬಂದ್ರು, ಏನಾಯ್ತು, ಯಾವ ರಾಜನ ಹತ್ರ ಹೋದ್ರು, ಜಹಾಂಗೀರ್ ಎಂಪರರ್ ಅಥವಾ ಸಾಮ್ರಾಟ ಜಹಾಂಗೀರನ ಒಂದು ಆಸ್ಥಾನಕ್ಕೆ ಹೋಗಿ ಸೂರತ್ ಅಲ್ಲಿ ತನ್ನ ಫ್ಯಾಕ್ಟರಿಯನ್ನ ಸ್ಥಾಪನೆ ಮಾಡಲು ಪರ್ಮಿಷನ್ ಅನ್ನು ಕೂಡ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ತೆಗೆದುಕೊಳ್ಳುತ್ತೆ. 86 ಅಹ್ಮದ್ ಶಾ ಅಬ್ದಾಲಿಯ ಭಾರತದ ಆಕ್ರಮಣದ ಸಮಯದಲ್ಲಿ ಯಾರು ಮೊಘಲ್ ಸಾಮ್ರಾಟನಾಗಿದ್ದನು? ಹೂ ವಾಸ್ ಅ ಮೊಘಲ್ ಎಂಪರರ್ ಅಟ್ ದ ಟೈಮ್ ಆಫ್ ಅಹ್ಮದ್ ಶಾ ಅಬ್ದಾಲಿಸ್ ಇನ್ವೇಷನ್ ಆಫ್ ಇಂಡಿಯಾ? ಭಾರತದ ಮೇಲೆ ಆಕ್ರಮಣವನ್ನು ಮಾಡಿದಾಗ ಯಾರು? ಅಹ್ಮದ್ ಶಾ ಅಬ್ದಾಲಿಯು ಆಕ್ರಮಣವನ್ನು ಮಾಡಿದಾಗ ಮೊಘಲ್ ಸಾಮ್ರಾಟ ಯಾರಾಗಿದ್ದ ಅನ್ನೋದು ಪ್ರಶ್ನೆ. ನೋಡಿ, ಈ ರೀತಿ ಪ್ರಶ್ನೆಗಳು ಬರ್ತಾ ಇದಾವೆ ಅನ್ನೋದನ್ನ ಗಮನಿಸಬೇಕು. ನೀವು ಹಿಸ್ಟ್ರಿಯನ್ನು ಓದುವಾಗ ಸ್ವಲ್ಪ ಡೀಪ್ ಆಗಿ ಈ ರೀತಿ ಮೇಲೆ ಕಾನ್ಸಂಟ್ರೇಷನ್ ಅನ್ನ ಮಾಡಿ. ಮೊಹಮ್ಮದ್ ಶಾ, ಅಹಮದ್ ಶಾ, ಶಾ ಆಲಂ 1, ಶಾ ಆಲಂ 2 ಅಂದ್ರೆ ಸರಿಯಾದ ಉತ್ತರ ಶಾ ಆಲಂ 1ನ ಕಾಲದಲ್ಲಿ, ಆತ ಮೊಘಲ್ ಸಾಮ್ರಾಟನಾಗಿದ್ದಂತಹ ಕಾಲದಲ್ಲಿ ಅಹಮದ್ ಶಾ ಅಬ್ದಾಲಿಯು ಭಾರತದ ಮೇಲೆ ಆಕ್ರಮಣವನ್ನ ಮಾಡ್ತಾನೆ. ನೋಡಿ, ಅಹಮದ್ ಶಾ ಅಬ್ದಾಲಿ ಅಟ್ಯಾಕ್ಡ್ ಇಂಡಿಯಾ ಮಲ್ಟಿಪಲ್ ಟೈಮ್ಸ್ ಫ್ರಮ್ 1748 to 1767. So he crossed Khyber Pass in December 1747 with 40,000 soldiers to attack India. India was being governed by Shah Alam I around ಆ ಸಮಯದಲ್ಲಿ. ಓಕೆ, ಮೊಘಲ್ ಎಂಪರರ್.
ಸೊ ಇಷ್ಟು ಬಹಳ ಏನು ಜಾಸ್ತಿ ಕ್ವಶನ್ಸ್ ಇರಲಿಲ್ಲ. ಇಷ್ಟರ ಮೇಲೆ ಕೇವಲ 8 ಪ್ರಶ್ನೆಗಳನ್ನು ಕೇಳಿದ್ರು. ಒಟ್ಟಾರೆಯಾಗಿ ಸೊ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಸ್ವಲ್ಪ ಡೀಪ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕೇಳ್ತಾ ಇದ್ರೆ, ನೇರವಾಗಿರೋದು ಅಥವಾ ಆಲ್ರೆಡಿ ಬಹಳ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಬಹಳ ಅಂದ್ರೆ ಬಹಳ ಕಡಿಮೆ ಇದಾವೆ. ಕೇವಲ ಒಂದು ಪ್ರಶ್ನೆ 1924 ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಯಾರು ಅಂತ ಕೇಳಿದ್ದಾರೆ. ಸೊ ಅದು ಬಿಟ್ಟರೆ ಮಿಕ್ಕಿರೋ ಎಲ್ಲ ಪ್ರಶ್ನೆಗಳು ಕೂಡ ಹೊಸದಾಗಿರ್ತಕ್ಕಂಥ ಪ್ರಶ್ನೆಗಳು ಅನಿಸ್ತಾ ಇತ್ತು. ನೋಡಿ, ಟ್ರಾವೆಲರ್ಸು ಆಸ್ಥಾನಕ್ಕೆ ಯಾರು ಭೇಟಿ ಕೊಟ್ಟಿದ್ರು ಅಂದ್ರೆ ವಿಜಯನಗರ ಆಸ್ಥಾನ, ಅವೆಲ್ಲ ಹೋಗಿ ಈಗ ಇಕ್ಕೇರಿಯ ಸಂಸ್ಥಾನಕ್ಕೆ ಬಂದಿದ್ದಾರೆ ಅಲ್ವಾ. ಸೊ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಮತ್ತು ಕನಕದಾಸರ ಕೃತಿಗಳಲ್ಲಿ ಪ್ರಮುಖವಾಗಿರೋದೆಲ್ಲ ಬಿಟ್ಟು ಸೊ ಇನ್ನೊಂದು ಯಾವುದೋ ಕೇಳಿದ್ದಾರೆ ಅಲ್ವಾ. ಮತ್ತು ಮೊಘಲ್ ಸಾಮ್ರಾಟರು ಎಂತೆಂಥ ಮಹಾನ್ ಸಾಮ್ರಾಟರು ಇರ್ಬೇಕಾದ್ರೆ ಶಾ ಆಲಂ 1 ಬಗ್ಗೆ ಕೇಳಿದ್ದಾರೆ ಅಲ್ವಾ. ಈ ರೀತಿ ಓಕೆ, ಇಷ್ಟೇ ಹೇಳ್ತಾ ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಜಿಯೋಗ್ರಫಿ, ಎಕನಾಮಿಕ್ಸ್ ಅಥವಾ ಎನ್ವಿರಾನ್ಮೆಂಟ್ ಈ ರೀತಿ ಬೇರೆ ಬೇರೆ ಟಾಪಿಕ್ ಮೇಲೆ ಕೂಡ ವಿಡಿಯೋ ಬೇಕು ಅಂದರೆ ಸೊ ಭಾಳಷ್ಟು ಕಮೆಂಟ್ ಮೂಲಕ ತಿಳಿಸಿದರೆ ಸೊ ನಾನು ಆ ಟಾಪಿಕ್ ಮೇಲೆ ಕೂಡ ವಿಡಿಯೋನ ನಿಮ್ಮ ನಾಲೆಡ್ಜ್ ಪೇಪರ್ ಸ್ಟಾರ್ಟ್ ಆಗೋದ್ರೊಳಗೆ ಅಥವಾ 21 ಒಳಗೆ ಮಾಡಿಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ, ಸೊ ಹೇಗೆ ಅನಿಸ್ತು ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಸೂಪರ್ ಥ್ಯಾಂಕ್ಸ್ ಸಮರ್ ಸರ್ಗೆ ಜಾಯ್ನ್ ಆಗೋ ಮೂಲಕ ನಮ್ಮ ಮತ್ತಷ್ಟು ವರ್ಕ್ಗೆ ನಿಮ್ಮ ಸಹಕಾರವನ್ನು ನೀಡ್ತೀರಾ ಅಂತ ಭಾವಿಸ್ತಾ, ಸೊ ನಿಮ್ಮ ಕಮೆಂಟ್ಗಳಿಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೇನೆ. ಜೊತೆಗೆ ಬೇರೆ ಬೇರೆ ವಿಡಿಯೋಸ್ ಇದ್ದಾವೆ, ಸೊ ಯಾರಿಗೆ ಸಾಧ್ಯ ಇದೆ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಥ್ಯಾಂಕ್ ಯು.